ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಅಂತ ಹೇಳಿದರೆ 8 ಗಂಟೆ ಎಲ್ಲ ಕಳೆದಿದೆ. ಹಾಗೆ ಇವತ್ತು ರಜೆ ಆಗಿದ್ದುಕೊಂಡು ನಾನು ಎಂತಕ್ಕೆ ಬೇಗ ಎದ್ದದ್ದಂತ ಹೇಳಿದರೆ, ನನಗಿವತ್ತು ಅಜ್ಜಿ ಮನೆಗೆ ಹೋಗ್ಲಿಕ್ಕುಂಟು. ಯಾಕಂತ ಹೇಳಿದರೆ ಇವತ್ತು ನನ್ನ ಅಜ್ಜಂದು ಶ್ರಾದ್ದ ಕಾರ್ಯಕ್ರಮ. ಕಳೆದ ಸಲ ನಾನು ಹೋಗಿದ್ದೆಲ್ಲ ಅದು ನನ್ನ ಅಜ್ಜಿಯ ಶ್ರಾದ್ದ. ನೆನಪಿರಬಹುದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆ ಇವತ್ತು ಹೋಗ್ತಾ ಇರುವಂಥದ್ದು ನನ್ನ ಅಜ್ಜನ ಶ್ರಾದ್ದ ಕಾರ್ಯಕ್ರಮಕ್ಕೆ ಅಂತ. ನನ್ನ ಅಜ್ಜಿ ಮನೆಯಲ್ಲಿ ಅಜ್ಜನ ಶ್ರಾದ್ದ ಕಾರ್ಯಕ್ರಮ. ಹಾಗೆ ಯಾರೆಲ್ಲ ಬಂದಿದ್ರು, ನಾವೆಲ್ಲ ಎಂತೆಲ್ಲ ಮಾಡಿದೆವು ಅಂತೆಲ್ಲ ಹೇಳೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ, ಆಯಿತಾ? ಇವತ್ತಿನ ವಿಡಿಯೋ ಕ್ಲಿಪ್ಪಲ್ಲಿ ನಾವು ಹೊರಡುವಂಥದ್ದು ಮತ್ತು ಒಂದು ಸ್ವಲ್ಪ ಕತೆಗಳೆಲ್ಲ ಉಂಟು ಹೇಳಲಿಕ್ಕೆ. ಅದನ್ನೆಲ್ಲ ಹೇಳಿ ಮುಂದಿನ ವ್ಲಾಗ್ ನಿಮಗೆ ಅಜ್ಜನ ಶ್ರಾದ್ದದ್ದು ಬರ್ತದೆ. ಹಾಗಾಗಿ ಇದು ಪಾರ್ಟ್ 1 ವಿಡಿಯೋ ಅಂತ ಹೇಳ್ಬೋದು. ಹಾಗೆ ನನ್ನ ಅಜ್ಜಿ ಮನೆಗೆ ಇವತ್ತು ಅತ್ತಿಗೆ ಅವರೆಲ್ಲ ಬರ್ತಾರೆ. ಶ್ರೀವಿಕಾ ಅವರೆಲ್ಲ ಬೆಂಗಳೂರಿಂದ ಬರ್ತಾರಂತೆ. ಹಾಗೆ ಇವತ್ತು ಅಜ್ಜಿ ಮನೆಯಲ್ಲಿ ಮಹಿ, ಶ್ರೀವಿಕಾ ಎಲ್ಲ ಇರ್ತಾರೆ. ಮತ್ತು ತುಂಬ ಸಮಯದ ನಂತರ ಒಂದ್ಸಲ ನಮ್ಮದು ಫ್ಯಾಮಿಲಿಯವರದ್ದೊಂದು ಗೆಟ್ ಟುಗೆದರ್ ಅಂತ ಹೇಳಬಹುದು, ಎಲ್ಲ ಸಿಗ್ತಾರೆ. ಹಾಗೆ ಇವತ್ತು ಅಜ್ಜಿ ಮನೆಗೆ ಹೋಗಬೇಕು. ನಾನು 4ನೇ ಕ್ಲಾಸಲ್ಲಿರುವಾಗ ನನ್ನ ಅಜ್ಜ ದೈವ ದಿನರದ್ದು, ಆಯಿತಾ? ಅವರು ತೀರಿ ಹೋಗುವ ದಿವಸ ನಾವು ಅಜ್ಜಿ ಮನೆಯಲ್ಲಿದ್ದೆವು. ನಾನು ಮತ್ತು ಅಕ್ಕ ಮಾತ್ರ ಇದ್ದದ್ದು. ಅಂದರೆ ನಾವು ವಾರಾಂತ್ಯ ಎಲ್ಲ ಒಂದೊಂದ್ಸಲ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆವು. ಕಸಿನ್ಸ್ ಎಲ್ಲ ಇರ್ತಾರಲ್ವ, ಪವಿತ್ರತ್ತಿಗೆ, ಮಧುರತ್ತಿಗೆ ಅವರೆಲ್ಲ ಇರ್ತಾರೆ. ಮತ್ತು ಕಿಶನ್ ಇರ್ತಾನೆ. ಹಾಗೆ ಅಜ್ಜಿ ಮನೆಗೆ ಹೋಗೋದಂತ ಹೇಳಿದರೆ ನಮಗೊಂದು ಖುಷಿ ಇತ್ತು. ಹಾಗೆ ಹೋಗ್ತಾ ಇದ್ದೆವು. ಹಾಗೆ ಹೋಗಿ ಅದು ಆದಿತ್ಯವಾರ ಆಗಿತ್ತು. ಸುಮಾರು ಒಂದು 4 ಗಂಟೆ ಹೊತ್ತಿಗೆಲ್ಲ ನಾವು ತುಂಬ ಆಟ ಆಡ್ತಾ ಇದ್ದೆವು. ನನಗೀಗ ಕೂಡ ನೆನಪುಂಟು. ನಾವು ಎಂತ ಆಟ ಆಡ್ತಾ ಇದ್ದೆವು ಅಂತ ಹೇಳಿದರೆ ಡ್ಯಾನ್ಸ್ ಕ್ಲಾಸ್. ಯಾಕಂತ ಹೇಳಿದರೆ ನಮ್ಮ ಶಾಲೆಯಲ್ಲಿ ಆಗಷ್ಟೇ ಅದೊಂದು ಡ್ಯಾನ್ಸ್ ಕ್ಲಾಸ್ ಅಂತ ಪ್ರಾರಂಭ ಆಗಿತ್ತು. ಹಾಗೆ ನಾನು ಡ್ಯಾನ್ಸ್ ಟೀಚರ್ ಆಗಿ ಅವರಿಗೆಲ್ಲ ಡ್ಯಾನ್ಸ್ ಹೇಳಿಕೊಡ್ತಾ ಇದ್ದದ್ದು. ನನಗೆ ಸರಿ ಬರ್ತಾ ಇರಲಿಲ್ಲ. ನಾನು ಅವರಿಗೆ ಹೇಳಿಕೊಡುದಂತ ಹೇಳಿ ನಗಾಡೋದು. ನಾವು ಎಷ್ಟು ನಕ್ಕಿದ್ದೇವೆ ಅಂತ ಹೇಳಿದರೆ, ಅಂದರೆ ನಕ್ಕು ನಕ್ಕು ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿತ್ತು, ಅಷ್ಟು ನಗಾಡ್ತಾ ಇದ್ದೆವು. ಮತ್ತು ನಮಗೆ ಸಂಜೆ ಸ್ವಲ್ಪ ಹೊತ್ತಾಗುವಾಗ ಹೋಗಬೇಕಿತ್ತು. ಬಸ್ಸು ಇಂತಿಷ್ಟು ಹೊತ್ತಿಗೆ ಬಸ್ ಅಂತೆಲ್ಲ ಇರ್ತದಲ್ಲ. ನಾನು ಮತ್ತು ಅಕ್ಕ ಇಬ್ಬರು ಹೋಗ್ತಾ ಇದ್ದೆವು. ತುಂಬ ಸಣ್ಣ ಇದ್ದರೂ ಕೂಡ ನಮಗೆ ಅಭ್ಯಾಸ ಇತ್ತು ಬಸ್ಸಲ್ಲಿ ಹೋಗಿ ಬರೋದು. ತುಂಬ ದೂರ ಏನಿಲ್ಲ ಅಜ್ಜಿ ಮನೆ ಮತ್ತು ನಮ್ಮ ಮನೆ, ಹಾಗಾಗಿ ಬಸ್ಸಲ್ಲಿ ಹೋಗಿ ಅಭ್ಯಾಸ ಇತ್ತು. ಹಾಗೆ ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡ್ದಿನ್ನು ಹೋಗಬೇಕು ಅಂತ ಇತ್ತು. ಹಾಗೆ ಸುಮಾರು ಹಾಗೆ ನಾವು ಆಟ ಎಲ್ಲ ಆಡಿ ಆದ ನಂತರ ನಮ್ಮ ಅತ್ತೆ ಇದ್ದಾರೆ ಅಲ್ವಾ, ಪವಿತ್ರತಿಗೆ ಅವ್ರದ್ದೆಲ್ಲ ಅಮ್ಮ ದೊಡ್ಡ ಅತ್ತೆ ಇದ್ದಾರೆ. ಅವರು ಮಾವನನ್ನು ಕರಿತಾ ಇದ್ದಾರೆ ತುಂಬ ಜೋರಾಗಿ ತೋಟದ ಕಡೆಗೆ. ನನ್ನ ತಲೆಯಲ್ಲಿ ಅಂತ ಕಾಫಿ ಕುಡಿಯುವ ಸಮಯ ಆಯಿತು, ಕಾಫಿ ಕುಡಿಲಿಕ್ಕೆ ಬರಬೇಕು ಅಂತ ಹೇಳೋದಕ್ಕೆ ಕರಿತಾ ಇದ್ದಾರೆ ಅಂತ ನಾನು ಸುಮ್ಮನೆ ಅದನ್ನಷ್ಟು ಇದು ಮಾಡಲಿಲ್ಲ. ಸ್ವಲ್ಪ ಹೊತ್ತಾದಾಗ ಮನೆಯೊಳಗೆ ನನ್ನ ಮತ್ತೆ ಅಕ್ಕ ಹೊರಗೆ ಕೂತ್ಕೊಂಡಿದ್ವಿ. ಮನೆಯೊಳಗಿಂದ ಅತ್ತಿಗೆ ಅಂದರೆ ಇಬ್ಬರು ಅಳ್ತಾ ಇದ್ದಾರೆ, ಕೂಗುದಂತ ನಮ್ಮ ಭಾಷೆಯಲ್ಲಿ ಹೇಳೋದು. ನಾನೆಂತ ಯೋಚಿಸಿದೆ, ಅವರ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಒಂದು ಪುಸ್ತಕದ ವಿಷಯದಲ್ಲಿ ಜಗಳ ಆಡ್ತಾ ಇದ್ರು. ಎಷ್ಟೇ ಆದರೂ ಅಕ್ಕ ತಂಗಿಯರು ಅಥವಾ ಸಿಬ್ಲಿಂಗ್ಸ್ ಅಂತ ಬಂದಾಗ ಜಗಳ ಆಗೇ ಆಗ್ತದೆ ಸಣ್ಣದಿರುವಾಗ. ಹಾಗೆಂತೂ ಪುಸ್ತಕ ವಿಷಯದಲ್ಲಿ ಅವರು ಕೂಡ ಮಕ್ಕಳೇ ಆಗ. ಹಾಗೆ ಅದಕ್ಕೆ ಅವರು ಅಳ್ತಾ ಇದ್ದಾರೆ ಅಂತ ನಾನು ಹೀಗೆ ಅಕ್ಕನ ಮುಖ ನೋಡ್ತೇನೆ. ಅಕ್ಕ ಕೂಡ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಅಲ್ಲಿ ಎಂತ ಆಗ್ತಾ ಉಂಟು ಅಂತ ಹೇಳಿಯೇ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ? ನಾನು ಅಕ್ಕನ ಮುಖ ನೋಡಿ ಎಂತ ಅಂತ ಕೇಳಿದೆ. ಅಜ್ಜ ಅಜ್ಜ ಅಂತ ಹೇಳ್ತಾ ಇದ್ದಾಳೆ. ನನಗೆ ಎಂತ ಅಂತಲೇ ಅರ್ಥ ಆಗ್ತಾ ಇಲ್ಲ, ಆಯಿತಾ? ಮತ್ತೆ ಅಜ್ಜ ಇಲ್ಲ ಇನ್ನು ಅಂತ ಹೇಳಿದ್ಲು. ಅಂದರೆ ಮತ್ತೆ ಹೀಗೆ ತೀರಿ ಹೋದ್ರೆ ಅಂತ ಹೇಳಿ ನನಗೆ ಅರ್ಥ ಮಾಡಿಸಿದ್ಲು ಅವಳು, ಕಾಣ್ತದೆ. ಅಂತ ಆದರೆ ಅವರೆಲ್ಲ ಅಳ್ತಾ ಇದ್ದಾರೆ. ನನಗೆ ನಿಜಕ್ಕೂ ಅಳ್ಲಿಕ್ಕೆ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಆ ವಯಸ್ಸೇ ಹಾಗೆ. ತೀರಿ ಹೋಗ್ತಾರೆ ಅಥವಾ ದೈವ ದಿನರಾಗ್ತಾರೆ ಅಂತ ಹೇಳಿದರೆ ಇನ್ನು ಮುಂದೆ ಅವರು ನಮ್ಮೊಟ್ಟಿಗೆ ಇರ್ತಾರೆ ಅಥವಾ ಇರುವುದಿಲ್ಲ, ಅಥವಾ ಅವರ ವ್ಯಾಲ್ಯೂ ಎಲ್ಲ ಗೊತ್ತಾಗುವಂಥದ್ದೆಲ್ಲ ನಮಗೆ ಸ್ವಲ್ಪ ಇನ್ನೂ ಕೂಡ ನಾವು ಮೆಚ್ಯೂರ್ ಆಗಬೇಕಲ್ವಾ, ಮೆಂಟಲಿ ಕೂಡ ಅಷ್ಟೇ ಮೆಚ್ಯೂರ್ ಆಗಿರಬೇಕು. ನನಗೆ ಆಗ ನೀವೊಂದು ಅಂದಾಜು ಮಾಡಿ, 4ನೇ ಕ್ಲಾಸಿನ ಮಕ್ಕಳಿಗೆ ಅದು ಅಷ್ಟು ಇಫೆಕ್ಟ್ ಆಗೋದಿಲ್ಲ ಯಾರಾದರೂ ಒಬ್ಬರು ತೀರಿ ಹೋದರು ಅಂತ ಹೇಳಿದರೆ ನನ್ನ ಪ್ರಕಾರ. ಹಾಗೆ ನನಗೆ ಎಂತ ಮಾಡಿದರೂ ಕೂಡ ಅಳ್ಲಿಕ್ಕೆ ಬರಲಿಲ್ಲ. ಮಾತ್ರ ಮುಖ ಸಪ್ಪೆ ಮಾಡಿಕೊಂಡು ಕೂತ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಅವರೆಲ್ಲ ಅಳ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ. ನಾನು ಅವತ್ತೇ ಹೇಳಿದ ಹಾಗೆ ನಮ್ಮದು ಒಂದೇ ಲೈನ್, ಅಜ್ಜಿ ಮನೆ ದೊಡ್ಡಮ್ಮಂದ್ರ ಮನೆ ಎಲ್ಲ ಒಂದೇ ಬಸ್ಸಲ್ಲಿ ಹೋಗಿ ಬರುವಾಗ ಸಿಗುವಂಥ ದಾರಿಯಲ್ಲಿ ಸಿಗ್ತದೆ ಎಲ್ಲ ಕೂಡ. ಹಾಗಾಗಿ ನನ್ನ ಇನ್ನೊಂದು ಕಸಿನ್ಸ್ನ ಮನೆಯಲ್ಲಿ ಸ್ವಲ್ಪ ಹತ್ತಿರವೇ ಇತ್ತು, ಅವರೆಲ್ಲ ಬಂದಿದ್ರು ಕಾಣ್ತದೆ. ಹಾಗೆ ದೊಡ್ಡ ಮಾವ ಅವರ ತಂದೆ ತೀರಿ ಹೋದ್ರಂತ ಎಲ್ಲರಿಗೆ ಕಾಲ್ ಮಾಡಬೇಕಲ್ವಾ. ಕಾಲ್ ಮಾಡುವಾಗ ಅವರು ಗದ್ಗದಿ ಥರ ಆಗೋದಾಯ್ತಾ, ಅಂದರೆ ಎಷ್ಟೇ ಆದರೂ ತಂದೆ ಅಲ್ವಾ. ಹಾಗೆ ಅವರಳುವಾಗ ಮಿಕ್ಕಿದ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ನನಗೆ ನಿಜಕ್ಕೂ ನಾನಲ್ಲಿ ಹೇಗೆ ಕೂತ್ಕೊಳ್ಬೇಕಂತ ನನಗೆ ಇವತ್ತಿಗೂ ಕೂಡ ನೆನಪುಂಟು. ನಾನೊಂದೊಂಥರ ಉಭಯ ಸಂಕಟದಲ್ಲಿದ್ದೆ ಆ ದಿವಸ.
ನನಗೆ ನಿಜಕ್ಕೂ ಅಳ್ಲಿಕ್ಕೆ ಬರಲಿಲ್ಲ ಆಯ್ತಾ, ಅಳ್ಬೇಕು ಅಂತಾನೆ ಅನ್ನಿಸ್ತಾ ಇರಲಿಲ್ಲ. ನನಗೆ ಅಜ್ಜ ಅಂದರೆ ಇಷ್ಟವೇ. ಅಲ್ಲಿ ಒಂದು ಅಜ್ಜಿ ಮನೇಲಿ ಡೆಸ್ಕ್ ಇತ್ತು ಆಯ್ತಾ, ಅದರ ಹತ್ರ ಕೂತ್ಕೊಂಡು ತಲೆ ಹೀಗೆ ಹಾಕಿ ಕೂತಿದ್ದೇನೆ ನಾನು. ನನಗೆ ಒಳಗಿಂದ ಅಳ್ಲಿಕ್ಕೆ ಬರ್ತಾ ಇಲ್ಲ. ಎಲ್ಲರೂ ಕೂಡ ಅಳ್ತಾ ಇದ್ದಾರೆ, ನಾನು ಮೆಲ್ಲನೆ ಅವರ ಮುಖ ಎಲ್ಲ ನೋಡ್ತೇನೆ. ಒಟ್ಟಾರೆ ಆ ದಿವಸ ನನಗೆ ಇನ್ನೂ ಕೂಡ ನೆನಪುಂಟು. ಹಾಗೆ ಒಂದು ಅದೊಂಥರ ನನಗೆ ಬಹುಶಃ ನನ್ನ ಮನಸ್ಸಲ್ಲಿ ಬೇರೂರಿ ಕೂತಂತಹ ದಿನ ಆಗಿರ್ಬೋದು. ಯಾಕಂತ ಹೇಳಿದರೆ ಆ ಪ್ರತಿ ಕ್ಷಣ ಕೂಡ ನನ್ನನ್ನು ಇನ್ನೂ ಕೂಡ ಕಾಡ್ತಾ ಉಂಟು, ನನ್ನ ಕಣ್ಣಿಗೆಲ್ಲ ಕೂಡ ಕಾಣ್ತಾ ಉಂಟು. ಹಾಗಾಗಿ ಅದೊಂದು ಹಂಚಿಕೊಳ್ಳುವ ಅಂತ ಅನಿಸಿತು. ಅದು ಮಕ್ಕಳಂತ ಹೇಳಿದರೆ ಯಾರಾದರೂ ಕೂಡ ಅಷ್ಟೇ. ಆದರೆ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ, ನಾನು ಮಾತ್ರ ಅಳ್ತಾ ಇಲ್ಲ ಅಂತ ಹೇಳಿ ನನಗೆ ಆಗ ಒಂಥರ ಫೀಲ್ ಆಗ್ತಾ ಇತ್ತು. ಬರೀ ಇದು ಅತ್ತ ಹಾಗೆ ನಾಟಕ ಮಾಡಬೇಕಾ ನಾನು, ಹಾಗೆಲ್ಲ ಯೋಚನೆಗಳು ಬರ್ತಾ ಇತ್ತಾಯ್ತಾ. ಮತ್ತು ಅದೇ ಅಪ್ಪ ಅಮ್ಮ ಎಲ್ಲ ಬಂದರು. ಹಾಗೆ ಅಪ್ಪ ಹೇಳಿದರು, ಇದು ಶಾಲೆಗೆ ಇಲ್ಲಿಂದಲೇ ಹೋಗಿ ನಾಳೆ ಪರವಾಗಿಲ್ಲ ಅಂತ. ನನಗೆ ತಲೆಯಲ್ಲಿ ಎಂತಂತ ಹೇಳಿದರೆ, ನನ್ನ ಕಾಪಿ ಮನೆಯಲ್ಲಿ ಉಂಟು, ಅದು ಬರೆದದ್ದು ಮನೆಯಲ್ಲಿ ಉಂಟು, ಅದನ್ನು ಹೇಗೆ ತೆಕ್ಕೊಂಡು ಬರುದು ಅಂತ ಅಪ್ಪನ ಹತ್ರ ಕೇಳಿದೆ. ಅಪ್ಪ ಹೇಳಿದ್ರು ಅದೆಲ್ಲ ಎಂತ ಆಗುದಿಲ್ಲ, ನಾಳೆ ಟೀಚರ್ ಹತ್ರ ಹೇಳು ಹೀಗೆ ವಿಷಯ ಅಂತ. ಹಾಗೆ ಹೇಳಿಬಿಟ್ರು. ಹಾಗೆ ಮತ್ತೆ ನನಗೆ ಅದುವೇ ತಲೆಯಲ್ಲಿ ಈಗ ಅದು ನನಗೆ ನೆನಪುಂಟು. ಜಯಂತಿ ಟೀಚರ್ ಅಂತ ಒಬ್ರು ಇದ್ರು. ಅವರಿಗೆ ನಾನಂತ ಹೇಳಿದರೆ ಸ್ವಲ್ಪ ಒಂದು ಒಳ್ಳೆ ಇಷ್ಟ ಅಂದರೆ ಹಾಗೆ ಪೆಟ್ಟು ಸ್ಟೂಡೆಂಟ್ ಅಂತ ಎಂತ ಇಲ್ಲ. ಒಂದಷ್ಟು ಮಕ್ಕಳು ಟೀಚರ್ಸ್ ಅಭಿಪ್ರಾಯ ಇರ್ತದಲ್ವಾ, ಓಕೆ ಇವರು ಒಳ್ಳೆ ಮಕ್ಕಳು, ಎಲ್ಲವನ್ನು ಹೇಳಿದ ಹಾಗೆ ಮಾಡ್ತಾರೆ, ಮತ್ತು ಒಳ್ಳೆ ಮಾರ್ಕ್ಸ್ ಎಲ್ಲ ತೆಗಿತಾರೆ. ಹಾಗೆ ಒಟ್ಟಾರೆ ಒಂದು ಸ್ವಲ್ಪ ತಲೆಯಲ್ಲಿ ಇರ್ತದಲ್ಲ ಒಂದು ಟೀಚರ್ಸ್ಗೆ. ಹಾಗಿರುವಾಗ ಅವರ ಒಂದು ಅಭಿಪ್ರಾಯವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತೇವೆ ಹೆಚ್ಚಾಗಿ ನಾವು. ನಾನು ಕೂಡ ಹಾಗೆ ಆಯಿತಾ. ನನಗೆ ಅದೇ ತಲೆಯಲ್ಲಿ ಈಗ ಎಲ್ಲರೂ ಅಂದರೆ ಸ್ವಲ್ಪ ದಡ್ಡರು ಅಂತ ನಮ್ಮ ಕ್ಲಾಸಲ್ಲೆಲ್ಲ ಇರ್ತಾ ಇದ್ರು. ಅಂದರೆ ಎಂತ ಮಾಡಿದರೂ ಕೂಡ ಕ್ಯಾರೇ ಇಲ್ಲ, ಅವರೊಟ್ಟಿಗೆ ಹೋಗಿ ನಿಂತು ನಾನು ಪೆಟ್ಟು ತಿನ್ನಬೇಕು ನಾಳೆ, ನನಗೆ ಹಾಗೆಲ್ಲ ಆಯಿತಾ ಸಣ್ಣದಿರುವಾಗ. ಮತ್ತೆ ಮರುದಿವಸ ಹೋದೆ ಶಾಲೆಗೆ, ಅಲ್ಲಿಂದಲೇ ಹೋದದ್ದು. ಅಪ್ಪ ಅದೇ ದಿವಸ ಮನೆಗೆ ಹೋಗಿದ್ದಾರೆ. ಹಸು ಎಲ್ಲ ಉಂಟು ಮನೆಯಲ್ಲಿ, ಮತ್ತೆ ನಿತ್ಯ ಪೂಜೆ ಎಲ್ಲ ಇರ್ತದೆ, ಹಾಗಾಗಿ ಮನೆಗೆ ಹೋಗಿದ್ದಾರೆ. ನಾವು ಮಾತ್ರ ಮರುದಿವಸ ಬರುವವರಿದ್ದೆವು. ಹಾಗೆ ನಾಯಿ ಉಂಟು. ಹಾಗೆ ನನಗೆ ಅದೇ ತಲೆಯಲ್ಲಿತ್ತು. ಮತ್ತೆ ಬಸ್ ಹತ್ತಿ ಶಾಲೆಗೆ ಹೋಗಿ ಆಯಿತು. ಶಾಲೆಯಲ್ಲಿ ಹೋಗಿ ಪ್ರಾರ್ಥನೆ ಎಲ್ಲ ಆದ ನಂತರ ಫಸ್ಟ್ ಪೀರಿಯಡ್ ಇದ್ದದ್ದೇ ಜಯಂತಿ ಟೀಚರ್ದು. ಅವರು ಬಂದ ತಕ್ಷಣ ಯಾವತ್ತೂ ಕೂಡ ಕಾಪಿ ಕೇಳೋದು, ಯಾರೆಲ್ಲ ಕಾಪಿ ಬರಲಿಲ್ಲ ಎದ್ದು ನಿಲ್ಲಿ ಅಂತ. ಅದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಕಾಣ್ತದೆ ನಾನು ಹಾಗೆ. ನನಗೆ ಯಾಕಂತ ಹೇಳಿದರೆ ಅದು ಒಂದು ವೇಳೆ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಒಂದೊಂದ್ಸಲ ಆಗ್ತಾ ಇತ್ತು ಅಂತ ಹೇಳಿದರೆ ನನಗೆ ಅದು ನೆನಪು ಕೂಡ ಉಳಿತಾ ಇರಲಿಲ್ಲ. ನಾನು ಎದ್ದು ನಿಂತಾಯ್ತಾ. ಎದ್ದು ನಿಂತಾಗ ಎಲ್ಲರೂ ಕೂಡ ನಿಂತವರೆಲ್ಲರೂ ಹೇಗಿರುವರು ಅಂತ ಹೇಳಿದರೆ ತೀಟೆ ಮಾಡುವ ಮಕ್ಕಳು, ಅಥವಾ ಕಲಿಯುವುದರಲ್ಲಿ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲದ ಮಕ್ಕಳು. ಅದೊಂಥರ ನಿಮಗೆ ಅನ್ನಿಸಬಹುದು ಹೇಗೆ ಅಂತ ಹೇಳಿದರೆ ಎಷ್ಟು ಅಪಮಾನ ಅದು ನಮಗೆ ಅಂತ ಹೇಳಿ ನಿಮಗೆ ಅನ್ನಿಸಬಹುದು. ಹಾಗೆ ನಾನುಂಟಲ್ಲ ಎದ್ದು ನಿಂತೆ. ಟೀಚರ್ಗೆ ನನ್ನ ನೋಡಿ ಒಂಥರ ಇದಾಯಿತು. ಮತ್ತೆ ಆಯಿತು ಬನ್ನಿ ಎಲ್ಲರೂ ಕೂಡ ಬನ್ನಿ ಸಾಲಾಗೆ ಅಂತ ಸ್ಕೇಲ್ ಹಿಡ್ಕೊಂಡು ಇದು ಮಾಡಿದ್ರು ಆಯಿತಾ. ನನಗಾಗಲೇ ಕಣ್ಣಲ್ಲೆಲ್ಲ ನೀರು ತುಂಬಿತು. ನನಗೆ ಅದು ಆಗೋದು ಅಜ್ಜ ತೀರಿ ಹೋದಾಗ ಕೂಡ ನನಗೆ ಅಳ್ಲಿಕ್ಕೆ ಬರಲಿಲ್ಲ. ನಾನು ಕಾಪಿ ತರಲಿಲ್ಲ ಅಂತ ಹೇಳೋದು ನನಗೆ ಒಂಥರ ಹಿಂಸೆ ಆಗ್ತಾ ಇತ್ತು. ಗಂಟಲೆಲ್ಲ ಕಟ್ಟಿಕೊಂಡಿತ್ತು. ನಾನು ಹಿಂದೆ ನಿಂತಿದ್ದೆ, ಎಲ್ಲರೂ ಕೂಡ ಹಿಂದೆ ನಿಂತಿದ್ದೆ. ಯಾಕೆ ಕಾಪಿ ಬರೀಲಿಲ್ಲ ಅಂತ ಕೇಳಿದಾಗ ಎದುರಿದ್ದವರು ಹೇಳ್ತಾ ಇದ್ರು, ಬರ್ದಿದ್ದೇನೆ ಟೀಚರ್, ತರಲಿಲ್ಲ, ಮನೆಯಲ್ಲಿ ಉಂಟು ಅಂತ. ಸುಳ್ಳು ಹೇಳ್ತೀಯ ಅಂತ ಹೊಡೆಯೋದು. ಆಗ ನನಗೆ ಮತ್ತಷ್ಟು ಉಲ್ಬಣ ಆಗೋದು. ಈಗ ನನ್ನದು ಕೂಡ ಅದೇ ರೀಸನ್ ಅಲ್ವಾ, ನಾನು ಬರ್ದಿದ್ದೇನೆ ಮನೆಯಲ್ಲಿ ಉಂಟು, ಅದನ್ನು ಟೀಚರ್ ಹೇಗೆ ನಂಬುವರು. ಎಷ್ಟು ಆ ದಿವಸ ಗಂಟಲು ಹೇಗೆ ಈ ಮುಳ್ಳಿನ ತಂತಿ ಹಾಕಿದೆ ಹಾಗೆ ಆಗಿದೆ ನನ್ನ ಗಂಟಲೆಲ್ಲ ಆಯಿತು. ಅಷ್ಟು ಕೂಡ ನನಗೆ ಬೇಜಾರಾಗ್ತಾ ಇತ್ತು. ನಿಂತ್ಕೊಂಡಿದ್ದೆ. ಮತ್ತೆ ನನ್ನ ಸರದಿ ಬಂದಾಗ ಟೀಚರ ಮುಖಭಾವ ಬದಲಾಯಿತು. ಅಂದರೆ ಉಳಿದ ಮಕ್ಕಳು ಅಂತ ಹೇಳಿದರೆ ಸಾಮಾನ್ಯ, ಇವರೆಲ್ಲ ಯಾವತ್ತೂ ಕೂಡ ಇದೇ ರೀತಿ ಮಾಡುವವರು ಅಂತ. ಆದರೆ ನೀನೆಂತಕ್ಕೆ ಬರೀಲಿಲ್ಲ ಕಾಪಿ ಅಂತ ಕೇಳಿದರು. ನಾನು ಅತ್ತೆ ಬಿಟ್ಟೆ. ಟೀಚರ್ ನನ್ನ ಅಜ್ಜ ತೀರಿ ಹೋದರು, ಹಾಗೆ ನಾನು ಅಜ್ಜಿ ಮನೆಯಿಂದ ಬಂದದ್ದು, ಕಾಪಿ ಮನೆಯಲ್ಲಿ ಉಂಟು, ಬರ್ದಿದ್ದೇನೆ ಟೀಚರ್ ಅಂತ ಹೇಳಿದೆ. ಅವರಿಗೆ ನನ್ನ ಕಾಪಿ ಸ್ವಲ್ಪ ಕೂಡ ತಲೆಯಲ್ಲಿ ಇರಲಿಲ್ಲ. ಅವರಿಗೆ ನನ್ನ ಅಜ್ಜ ತೀರಿ ಹೋದ್ರು ಅಂತ ಹೇಳಿದಾಗ, ಹೌದಾ ತೀರಿ ಹೋದ್ರ, ಎಂತಾಯಿತು ಹೇಗೆ ಅಂತ ಅವರು ಫುಲ್ ಶಾಕಲ್ಲಿ ಕೇಳಿದ್ರು ಆಯ್ತು. ಆಗ ನನಗೆ ಹಬ್ಬ ಟೀಚರ್ ನಂಬಿದ್ರು ಪುಣ್ಯಕ್ಕೆ ಅಂತ. ಆಗ ನನ್ನ ದುಃಖ ಸ್ವಲ್ಪ ಕಡಿಮೆ ಆಯಿತು. ಮತ್ತು ಎಲ್ಲ ವಿಷಯ ಎಲ್ಲ ಹೀಗೆ ನಿನ್ನೆ ಹೋಗಿದ್ದೇವಲ್ಲಿ ಹೀಗೆಲ್ಲ ಹೇಳಿ ಎಂಥದ್ದು ಹೇಳಿ, ಅದು ಎಂತೆಲ್ಲ ರೀಸನ್ ಹೇಳಿದ್ದನ್ನು ಕೂಡ ನನಗೆ ನೆನಪಿಲ್ಲ. ಆದರೆ ಎಂಥದ್ದು ಹೇಳಿದೆ. ಆಯಿತು ಸರಿ ನಾಳೆ ಪರವಾಗಿಲ್ಲ ಕಾಪಿ ಅಂತ ಇದು ಪರವಾಗಿಲ್ಲ, ನೀನು ಇವತ್ತು ರಜೆ ಹಾಕ್ಬೋದಿತ್ತಲ್ಲ ನಿನಗೆ ಅಂತ ಕೂಡ ಕೇಳಿದ್ರೆ ಆಯಿತಾ ಟೀಚರ್. ಹಾಗೆಲ್ಲ ನಾವು ಯೋಚನೆ ಮಾಡೋದು ಅಂತ. ಆದರೆ ಅವರಿಗೆ ಗೊತ್ತಿರ್ತದೆ ಯಾವ ಸ್ಟೂಡೆಂಟ್ ಯಾವ ಥರ ಅಂತ ಟೀಚರ್ಸಿಗೂ ಗೊತ್ತಿರ್ತದೆ ಅಲ್ವಾ. ಅದೆಲ್ಲ ತಲೆಯಲ್ಲಿರೋದಿಲ್ಲ ನಮಗೆ. ಆಗ ಎಷ್ಟೇ ಆದರೂ ಕೂಡ ಒಂದು ಸಣ್ಣ ವಯಸ್ಸು ಅಂತ ಹೇಳಿದರೆ ಹಾಗೆ ಅಲ್ವಾ. ಹಾಗೆ ನನ್ನ ಅಜ್ಜ ತೀರಿ ಹೋದ ದಿನ ಅಥವಾ ಶ್ರಾದ್ದ ಕಾರ್ಯಕ್ರಮ ಎಲ್ಲ ಬರುವಾಗ ಈ ಘಟನೆ ಅಂತ ನನಗೆ ಪ್ರತಿ ಸಲ ನೆನಪಿಗೆ ಬರ್ಲಿಕ್ಕೆ ಉಂಟಾಯ್ತಾ.
ನನಗೆ ಅಜ್ಜ ತೀರಿ ಹೋದದ್ದು ಕೂಡ ಅಳ್ಲಿಕ್ಕೆ ಬರಲಿಲ್ಲ, ನಾನು ಕಾಪಿ ಬರಲಿಲ್ಲ ಅಥವಾ ಕಾಪಿ ತೆಕ್ಕೊಂಡು ಹೋಗಲಿಲ್ಲ ಅಂತ ಹೇಳೋದು ನನಗೆ ತುಂಬ ಬೇಸರ ಆಗಿತ್ತು ಅವತ್ತು ಅಂತ. ಈಗಂತರ ಬಾಲಿಶ ಅಂತ ಅನ್ನಿಸ್ತದೆ, ಆದರೆ ಆ ಮಕ್ಕಳ ಮನಸ್ಸೇ ಹಾಗೆ ಅಲ್ವಾ, ಎಷ್ಟಾದರೂ ಕೂಡ ಹಾಗೆಲ್ಲ ಒಂದು ವಿಚಾರವನ್ನು ಹಂಚಿಕೊಳ್ಳುವ ಅಂತ ಅನಿಸಿತು. ಹಾಗೆ ಈಗ ನಾನು ಕಾಫಿ ಕುಡಿಲಿಕ್ಕೆ ಹೋಗ್ತೇನೆ, ಅಪ್ಪ ಅಲ್ಲಿಂದ ಕರೆದ್ರು ನನ್ನನ್ನು ಕಾಫಿ ಕುಡಿಲಿಕ್ಕೆ ಬಾ ಅಂತ. ಹಾಗೆ ಹೋಗಿ ಕಾಫಿ ಕುಡಿದು ತಿಂಡಿ ಎಲ್ಲ ತಿಂದು ಹೊರಟು ಅಜ್ಜಿ ಮನೆಗೆ ಹೋಗೋದು. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ವಿಡಿಯೋದ ಮುಖಾಂತರ. ಹಾಗೆ ಇವತ್ತೆಷ್ಟೆಲ್ಲ ವಿಡಿಯೋ ಆಗ್ತದೆ ಅಷ್ಟೆಲ್ಲ ಅಪ್ಲೋಡ್ ಮಾಡ್ತೇನೆ. ನಿಮಗೆ ಕಾಣ್ತಾ ಇರ್ಬೋದು ವಾತಾವರಣ ಈಗ ಕತ್ತಲಾಗಿದೆ, ಮುಗಿಲು ಹಾಕಿದೆ, ದೂರದಲ್ಲಿ ಮಳೆ ಬರುವ ಶಬ್ದ ಕೇಳ್ತಾ ಉಂಟು. ಅದಕ್ಕಿಂತ ಮೊದಲು ನಾನು ಮನೆಗೆ ಹೋಗಬೇಕು. ಸಿಗ್ತೇನೆ, ಹೊರಟೆಲ್ಲ ಆಗಿ ಮತ್ತೆ ಸಿಗ್ತೇನೆ ಆಯಿತಾ. ನಮಗೆ ಹೊರಟಾಯ್ತು, ಈಗ ಆಟೋ ಬರ್ತದಂತೆ. ಸ್ವಲ್ಪ ಗಡಿಬಿಡಿಯಲ್ಲೇ ಹೊರಟದ್ದೆ. ಅಂತ ಹೇಳಿದರೆ ನನಗೆ ಯೂಶ್ವಲಿ ಬೇಗ ಹೊರಟಾಗ್ತದೆ, ಆದರೆ ಇವತ್ತು ನಾನು ಇದಕ್ಕಿಂತ ಮೊದಲೊಂದು ಬಟ್ಟೆ ಹಾಕಿದ್ದೆ ಆಯಿತಾ. ಆ ಬಟ್ಟೆ ನನಗೆ ಎಂಥದೋ ಒಂದು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ, ಅಂದರೆ ಗೊತ್ತು ಎಂಥದೋ ಒಂದು ನನಗೆ ಇಷ್ಟವೇ ಆಗ್ತಾ ಇರಲಿಲ್ಲ. ಹಾಗೆ ಬೇರೆ ಬಟ್ಟೆ ಹುಡುಕ್ತೇನೆ, ನನಗೆ ಆಗುವಂಥದ್ದು ಇಲ್ಲಿ ಯಾವುದು ಅಂದರೆ ನನ್ನ ಮನಸ್ಸಿಗೆ ಹಿಡಿಯುವಂಥ ಬಟ್ಟೆ ಎಲ್ಲ ಕೂಡ ಬೆಂಗಳೂರಲ್ಲಿ ಉಂಟಾಯ್ತಾ. ಮತ್ತು ಇದು ಆ್ಯಸ್ ಯೂಶ್ವಲ್ ನನಗೆ ನಾರ್ಮಲಾಗಿ ನಾನು ಇಲ್ಲಿ ಹೋಗುವಾಗ ಹಾಕುವಂಥ ಬಟ್ಟೆ ಇದನ್ನೇ ಹಾಕಿದ್ದು. ಹಾಗೆ ಸ್ವಲ್ಪ ಗಡಿಬಿಡಿಯಲ್ಲಿ ಹೊರಟದ್ದು. ನೀವು ನೋಡ್ತಾ ಇರ್ಬೋದು ಕಿವಿದ್ದಿದ್ದು ಇದು. ನಾನು ಎಲ್ಲಿಗಾದರೂ ಹೋಗುವಾಗ ಒಂದೊಂದ್ಸಲ ಹಾಕ್ತೀನಿ, ಇಲ್ಲದ್ರೆ ಮನೇಲಿರುವಾಗ ಕೂಡ ಹಾಕ್ತಾನೆ ಯೂಶ್ವಲಿ. ಇದು ಊರಲ್ಲಿಟ್ಟು ಹೋಗೋದು ಈ ಕಿವಿದ್ದು ನಾನು ಹಾಕಲಿಕ್ಕೆ ಅಂತ. ನಾನು ಈಗ ಸ್ವಲ್ಪ ಆಗ ಹಾಕಿದ್ದಂತಹ ಕಿವಿದ್ದು ಅದು ಹಳೆಯಿತ್ತು, ನಿತ್ಯಕ್ಕೆ ಅಂದರೆ ಮನೆಯಲ್ಲಿ ಹಾಕುವ ಕಿವಿದ್ದು. ಅದು ತೆಗೆದು ನನಗೆ ಈ ಕಿವಿದ್ದು ನೋಡ್ತಾನೆ ಇದು ಒಂದೇ ಇರೋದಾಯ್ತಾ, ಬೇರೆ ಇಲ್ವಾ. ಮತ್ತೆ ಅಮ್ಮನ ಹತ್ರ ಪುನಃ ಹೇಳಿದೆ, ಅಮ್ಮ ಇಲ್ಲಿ ಕಿವಿದ್ದು ಕಾಣ್ತಲ್ಲ, ಇಲ್ಲಿ ಉಂಟಮ್ಮ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅಲ್ಲೇ 2 ಬಳೆ ಉಂಟು, ಆ ಬಳೆ ಒಳಗೆ 2 ಕೂಡ ಇಟ್ಟಿದ್ದೇನೆ ಅಂತ. ನಾನು ಹುಡುಕಿದೆ ನನಗೆ ಸಿಗಲಿಲ್ಲ. ನಾನು ಅಲ್ಲೇ ಕೂತೆ, ನನಗೆ ಸಿಗ್ತಾ ಇಲ್ಲ ಅಮ್ಮ ಅಂತ. ಆಗ ಅಮ್ಮ ಬಂದರು. ಅಮ್ಮ ನೋಡಿದ್ರು, ಹುಡುಕಿದ್ರು ಅಮ್ಮನಿಗೆ ಕೂಡ ಸಿಗಲಿಲ್ಲ. ಅದೇ ಬಳೆಯ ಒಳಗೆ ಇಟ್ಟಿದ್ದೇನೆ ನಾನು, ಇನ್ನೂ ಎಲ್ಲಿ ಹೋಯಿತು ಗೊತ್ತಿಲ್ಲ, ಮತ್ತು ಇನ್ನೊಂದು ಕಡೆ ಉಂಟು ನೋಡ್ತೇನೆ ಅಂತ ಅಮ್ಮ ಅಲ್ಲಿ ಹೋದರು. ನಾನೆಂತ ಮಾಡಿದೆ, ನನಗೆ ನೆನಪಾಯಿತು. ಅಂದರೆ ತುಂಬ ಜನರು ಹೇಳ್ತಾರಲ್ಲ, ಎಂತಾದರೂ ವಸ್ತು ಕಳೆದು ಹೋದರೆ ಕೊರಗಜ್ಜನನ್ನು ಒಂದು ಸಲ ಮನಸ್ಸಲ್ಲಿ ನೆನೆಸಿಕೊಂಡ್ರೆ ಸಾಕು, ಅವರು ನಮಗೆ ಅದನ್ನು ಮರಳಿ ಪಡೆಯುವ ಹಾಗೆ ಮಾಡ್ತಾರೆ ಅಂತ ನಾನು ತುಂಬ ಎಕ್ಸಾಂಪಲ್ ಕೇಳಿದ್ದೇನೆ. ಹಾಗೆ ನಾನು ಕೂತಲ್ಲಿಯೇ ಹೇಳಿದೆ, ಅಜ್ಜ ಹೊರ ನಾಡ್ದು ಕೊರಲೆ ಅಂತ, ಅಂದರೆ ಒಂದು ಸಲ ಹುಡುಕಿ ಕೊಡಿ ಅಂತ ಕೇಳಿದೆ ಅಜ್ಜನ ಹತ್ರ. ಹಾಗೆ ಕೇಳಿ ಹೀಗೆ ನೋಡ್ತೇನೆ, ಆ ಬಳೆ ಒಳಗೆ ಉಂಟು. ಒಂದು ನನ್ನ ಕೈಯಲ್ಲಿ ಹಿಡ್ಕೊಂಡೆ ಆಯಿತಾ, ಅಂದರೆ ತೆಗೆದು ಹಿಡ್ಕೊಂಡು ಇನ್ನೊಂದು ಹುಡುಕಿ ಕೊಡಿ ಅಂತ ಹೇಳಿ ನೋಡ್ತೇನೆ, ಬಳೆ ಒಳಗೆ ಉಂಟು. ಈಗ ನನಗಾದರೆ ಕಣ್ಣು ಕಟ್ಟು ಹೇಳ್ಬೋದು, ಅಂದರೆ ಇದು ಎಂತ ಕಾಣಲಿಲ್ಲ ಹೇಳ್ಬೋದು. ಆದರೆ ಅಮ್ಮ ಕೂಡ ಹುಡುಕುವಾಗ ಅಮ್ಮನಿಗೆ ಕೂಡ ಸಿಗಲಿಲ್ಲ. ಒಂದು ಪವಾಡವೇ ನಿಜ ಅಂತ ಹೇಳ್ಬೋದು. ಆಯಿತು, ನನಗೆ ತುಂಬ ಖುಷಿಯಾಯಿತು. ಹಾಗೆ ತುಂಬ ಜನ ಹೇಳ್ತಾರೆ ಕೊರಗಜ್ಜನ ಮಹಿಮೆ ಉಂಟು, ಅವರು ಕಳೆದು ಹೋದ ವಸ್ತುಗಳನ್ನು ಹುಡುಕಿ ಕೊಡೋದ್ರಲ್ಲಿ ಕೊರಗಜ್ಜನಿಗೆ ಒಳ್ಳೆ ಪವರ್ ಉಂಟೆಲ್ಲ ಹೇಳ್ತಾರೆ ನಮ್ಮ ಕಡೆ. ಹಾಗೆ ನನಗೆ ಕೂಡ ಇವತ್ತೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಹಾಗೆ ಯಾರಿಗಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಹೇಳಿ ಆಯ್ತು. ಹಾಗೆ ಈಗ ರಿಕ್ಷಾ ಬರ್ತದಂತೆ, ಅಮ್ಮ ಕೂಡ ಹೊರಟು ಬರ್ತಾ ಇದ್ದಾರೆ, ಇನ್ನು ಹೋಗೋದು. ಅಲ್ಲಿ ಹೋದ ನಂತರ ವೀಡಿಯೋ ಮಾಡ್ತೇನೆ. ಹಾಗೆ ನಡುವಲ್ಲಿ ವೀಡಿಯೋ ಮಾಡಲಿಕ್ಕೆ ಸಿಕ್ಕಿದ್ರೆ ವೀಡಿಯೋ ಮಾಡ್ತೇನೆ. ಆಟೋ ಬಂತು. ನಾನು ಹಾಕಿರುವಂತಹ ಕಿವಿದ್ದು ಏನು ಬೆಲೆ ಬಾಳುವಂಥದ್ದಾಗಲಿ ಚಿನ್ನದ್ದಾಗಲಿ ಅಂತ ಕಿವಿದ್ದೇನಲ್ಲ, ಸಾಮಾನ್ಯ ಕಿವಿದ್ದೆ. ಆದರೆ ಆ ಕಿವಿದ್ದು ನನಗೆ ತುಂಬ ಇಷ್ಟವಾಗಿರುವಂಥದ್ದಾಯ್ತಾ. ನೀವು ನೋಡ್ತಾ ಇರ್ಬೋದು, ನಾನು ಹೆಚ್ಚಾಗಿ ಅದನ್ನು ಹಾಕ್ತಾ ಇರ್ತೇನೆ. ಕಳೆದುಕೊಂಡ ವಸ್ತು ಬೆಲೆ ಬಾಳುವಂಥದ್ದು ಅಥವಾ ಅಲ್ವಾ ಅಂತ ಹೇಳೋದು ಮುಖ್ಯ ಅಲ್ಲ, ಆದರೆ ಅಲ್ಲಿ ಅಜ್ಜನ ಮಹಿಮೆ ನೋಡಿ ಅಂತೆ. ನೀವು ಕೇಳಿದ ಒಂದೇ ಒಂದು ನಿಮಿಷದಲ್ಲಿಯೇ ನನ್ನ ಕಣ್ಣಿಗೆ ಆ ಕಿವಿದ್ದು ಬಿದ್ದಿದೆ ಅಂತ ಹೇಳಿ, ಆದರೆ ಹಾಗಾದರೆ ಆ ಅಜ್ಜನ ಪವಾಡ ಎಷ್ಟಿರಬಹುದು ಅಂತ ಹೇಳೋದು ನನಗೊಂದು ತುಂಬ ಆಶ್ಚರ್ಯಕರವಾದಂತಹ ಸಂಗತಿ. ಹಾಗೆ ಇವತ್ತು ಬಸ್ಸಿನಲ್ಲಿ ಹೋಗುವಾಗ ಕೂಡ ಅಷ್ಟೇ, ನನಗೆ ಕಂಡದ್ದು ಕೊರಗಜ್ಜನ ಹೆಸರು. ಹೆಚ್ಚಾಗಿ ನಮ್ಮ ಕಡೆ ಎಲ್ಲ ಬೋರ್ಡ್ ಹಾಕ್ತಾರೆ ಸ್ವಾಮಿ ಕೊರಗಜ್ಜ ಅಂತ, ಆದರೆ ನಮಗೆ ಇವತ್ತು KSRTC ಬಸ್ಸಲ್ಲಿ ಹೋಗ್ಬೋದಿತ್ತು, ಮಲಬಾರ್ ಬಸ್ಸಲ್ಲಿ ಹೋಗ್ಬೋದಿತ್ತು. ಆದರೆ ಇದೇ ಬಸ್ಸಲ್ಲಿ ಹತ್ತಿದಾಗ ಇದೇ ಬೋರ್ಡ್ ಯಾಕೆ ಕಾಣಬೇಕಿತ್ತು? ಕಾಕತಾಳೀಯ ಅಂತ ಅಂದುಕೊಳ್ಳುವವರಿಗೆ ಇದು ಕಾಕತಾಳೀಯ, ಆದರೆ ನಂಬಿಕೆ ಇರುವವರಿಗೆ ಇದೊಂದು ನಂಬಿಕೆ ಅಂತ ಕೂಡ ಹೇಳ್ಬಹುದು. ಹಾಗೆ ಕೊರಗಜ್ಜನಿಗೆ ಅಂತ ಇಂಥ ಹರಕೆಗಳು ಕೊಡ್ತೇನೆ, ಅದು ಕೊಡ್ತೇನೆ, ಇದು ಕೊಡ್ತೇನೆ, ನನಗೆ ಹೀಗೆ ಮಾಡಿಕೊಡು ಅಂತ ಹೇಳುವ ಅಗತ್ಯವೇ ಬರುವುದಿಲ್ಲಂತೆ. ಕೊರಗಜ್ಜನನ್ನು ಭಕ್ತಿಯಿಂದ ಒಂದು ಸಲ ಅಜ್ಜ ಅಂತ ಕರೆದ್ರೆ ಸಾಕಂತೆ, ಅವರು ನಮ್ಮ ಇಷ್ಟಗಳನ್ನು ಈಡೇರಿಸ್ತಾರೆ ಅಂತ ಹೇಳುವಂಥದ್ದು ಕೆಲವರ ನಂಬಿಕೆ ಕೂಡ ಆಗಿರ್ತದೆ. ಇವತ್ತು ನಡೆದದ್ದೊಂದು ಸಣ್ಣ ಘಟನೆ ಆಗಿದ್ರೂ ಕೂಡ ಉಂಟಲ್ಲ, ನನಗೆ ಇದೊಂದು ರೀತಿಯ ಪವಾಡ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಕೂಡ ಹೀಗೆ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆ ನಾಳೆ ನನ್ನ ಅಜ್ಜನ ಶ್ರಾದ್ದದ ವಿಡಿಯೋ ಕೂಡ ಬರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.